ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹೋಟೆಲ್ನಲ್ಲಿ ಇಡ್ಲಿಗೆ ಕೊಡ್ತಾರಲ್ಲ ಸಾಂಬಾರು, ಆ ಸಾಂಬಾರು ಮಾಡ್ತಾಯಿದ್ದೀನಿ. ಹೋಟ್ಲಿಗಿನ್ನ ತುಂಬ ರುಚಿಯಾಗಿ ಇರುತ್ತೆ, ಮನೇಲೇ ಮಾಡ್ಕೋಬೋದು. ನಾನು ಇವಾಗ ಮೊದಲಿಗೆ ಬೇಳೆನ ಒಂದು ಬೌಲಲ್ಲಿ ತೊಗೊಂಡಿದ್ದೆ. ನೀವು ಯಾವ ಅಳತೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ತೊಗೋಬೋದು. ಬೇಳೆ ಜಾಸ್ತಿ ತಗೊಂಡ್ರೆ ಸಾಂಬಾರು ಜಾಸ್ತಿ ಆಗುತ್ತೆ. ಅದನ್ನು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದ್ರ ಮೇಲೆ ನೀವು ಬೇಳೆನ ತೊಗೋಬೇಕಾಗುತ್ತೆ. ನಾನು ಬೇಳೆನ ನೆನೆಸಿಟ್ಟಿದ್ದೆ ಬೇಗ ಬೇಯುತ್ತೆ ಅಂತ. ಅದನ್ನು ಇವಾಗ ಕುಕ್ಕರ್ಗೆ ಹಾಕಿ ಅದಕ್ಕೆ ತಕ್ಕನಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದೆರಡು ಡ್ರಾಪು ಅಡುಗೆ ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿ ಆ ಕುಕ್ಕರ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಒಂದು 3ರಿಂದ 4 ವಿಷಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆ. ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿ ಬೇಳೆ ಬೆಂದಷ್ಟು. ಇವಾಗ ಅದಕ್ಕೆ ಮಸಾಲೆ ಪದಾರ್ಥಗಳ್ನ ಹುರ್ಕೋಬೇಕು. ಅದಕ್ಕೆ ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಕಡಲೆಬೇಳೆ ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಕರಿಮೆಣಸು ಮತ್ತು 1 ಸ್ಪೂನು ಚಕ್ಕೆ ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ. ನಿಮಗೆ ಖಾರ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಮತ್ತು ನಾನು ಇಲ್ಲಿ 2 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬಟ್ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆಯಲ್ಲ, ಅದಕ್ಕೆ ನಾನು ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು, ಒಂದು 2 ಸ್ಪೂನಷ್ಟು ಧನಿಯಾ ಕಾಳು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇದಕ್ಕೆ ಜಾಸ್ತಿ ಬೇಡ, ಒಂದು 4 ಇಕ್ಲು ಬೆಳ್ಳುಳ್ಳಿ ಇದ್ದರೆ ಸಾಕು. ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಬೇಳೆ ಸ್ವಲ್ಪ ಜಾಸ್ತಿನೇ ಇದೆಯಲ್ಲ ಅದಕ್ಕೆ. ಮತ್ತು ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು ಇದ್ದರೆ ಸಾಕು, ಹೈ ಕ್ಲಾಸಾಗಿ ಸಾಂಬಾರಾಗುತ್ತೆ. ಇವಾಗ ನೋಡಿ, ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ, ಪಕ್ಕದೊಲೆಗೆ ಬೇಯಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಮಸಾಲೆ ಪದಾರ್ಥಗಳ್ನ ಹುರ್ಕೊಳ್ಳೋಣ. ಬೇಳೆ ಬೇಯೋದ್ರೊಳಗೆ ನಮಗೆ ಮಸಾಲೆ ಪದಾರ್ಥ ಹುರಿದು ರೆಡಿ ಮಾಡ್ಕೋಬೋದಲ್ಲ, ಅದಕ್ಕೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಒಂದೇ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಕಡಲೆಬೇಳೆನ ಫ್ರೈ ಮಾಡಾದಮೇಲೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗನೆ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಒಂದು ಮೆಣಸು ಮತ್ತು ಧನಿಯಾ ಕಾಳು ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅಂದರೆ ಒಟ್ಟಿಗೆ ಹಾಕೊಂಡ್ರೆ ಒಂದು ಚೆನ್ನಾಗಿ ಫ್ರೈ ಆಗುತ್ತೆ, ಒಂದು ಚೆನ್ನಾಗಿ ಫ್ರೈ ಆಗೋಲ್ಲ. ಅದಕ್ಕೆ ನಾನು ಸಪ್ರೇಟ್ ಸ್ವಲ್ಪ ಹೊತ್ತು ಬಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಚಕ್ಕೆ 1 ಪೀಸು ಮತ್ತು ಮೆಂತ್ಯ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ಲು ಬರುತ್ತೆ. ಮತ್ತು ಇವಾಗ ನಾನು ತಗೊಂಡಿರೋ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋತೀನಿ. ಅಂದರೆ ನಾವು ಇದನ್ನು ಹುರಿಯೋದ್ರ ಮೇಲೆ ಸಾಂಬಾರು ತುಂಬಾ ಟೇಸ್ಟ್ ಕೊಡುತ್ತೆ. ನಾವು ಹೆಂಗೆ ಬೇಕೋ ಹಂಗೆ ಹುರಿದ್ರೆ ಚೆನ್ನಾಗಿರಲ್ಲ ಸಾರು. ನೀಟಾಗಿ ಹುರ್ಕೋಬೇಕು. ಪುಡಿ ಚೆನ್ನಾಗಿದ್ದಷ್ಟು ಸಾಂಬಾರು ಟೇಸ್ಟು ಸಖತ್ತಾಗಿ ಬರುತ್ತೆ. ಇವಾಗ ನೋಡಿ, ಅಂದರೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲ್ಲರಾಗಿ ಚೆನ್ನಾಗಿರುತ್ತೆ ಸಾಂಬಾರು. ಖಾರದ ಮೆಣಸಿನ್ಕಾಯಿ ಹಾಕಿದ್ರೆ ಕಲ್ಲರ್ ಇರೋಲ್ಲ, ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಒಂದು 10 ಎಲೆಯಷ್ಟು ಕರಿಬೇವು ಮತ್ತು ಸ್ವಲ್ಪ ತೆಂಗಿನದು ಕಾಯಿ, ಏಕೆಂದರೆ ನಾವು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಬರುತ್ತೆ. ಕಾಯಿ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನೀವು ಬೇಕು ಅಂದರೆ ಹುರ್ಕೋಬೋದು, ಇಲ್ಲಾಂದರೆ ಸಪ್ರೇಟ್ ಡೈರೆಕ್ಟಾಗಿ ಹಾಗೇ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಮತ್ತು ನಾನು ಅದೇ ಬಾಣಲಿಗೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡು, ಇವಾಗ ನಾನು ಆವಾಗಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದೂವರೆ ಈರುಳ್ಳಿ ಆದರೆ ಸಾಕು. ಒಂದು 4-5 ಇಕ್ಲು ಬೆಳ್ಳುಳ್ಳಿ ಅಷ್ಟೇ, ಜಾಸ್ತಿ ಏನು ಬೇಡ. ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಬೇರೆ ಥರನೇ ಬಂದುಬಿಡುತ್ತೆ ಟೇಸ್ಟು. ಇವಾಗ ಇದನ್ನೇ ಜಾಸ್ತಿ ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದಿಷ್ಟು ಹುರಿದ್ರೆ ಸಾಕು. ನೋಡಿ, ಇಷ್ಟು ಹುರಿದು ರೆಡಿ ಮಾಡಿ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ಮತ್ತೆ ನಾನು ಗ್ಯಾಸ್ ಹಚ್ಕೊಂಡು, ನಾನು ಯಾವ ಪಾತ್ರೆಗೆ ಮಾಡ್ತಾಯಿದ್ದೀನಿ ಸಾಂಬಾರು ಆ ಪಾತ್ರೆ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು, ಇವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ನೀವು ಇದಕ್ಕೆ ಬೇಕು ಅಂದರೆ ಜೀರಿಗೆನೂ ಬೇಕಾದ್ರೆ ಹಾಕ್ಕೋಬೋದು ಸ್ವಲ್ಪ. ನಾನಿಲ್ಲಿ ಜೀರಿಗೆ ಹಾಕ್ತಾಯಿಲ್ಲ, ನಾನು ಪುಡಿಗೆ ಮಾಡುವಾಗ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಕರಿಬೇವು ಮತ್ತು 1 ಮೆಣಸಿನ್ಕಾಯಿ ಎಲ್ಲ ಹಾಕಿ, ಮತ್ತು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿನ ಒಗ್ಗರಣೆಗೆ ಅಂತ. ಅದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ.
ಈರುಳ್ಳಿ ಫ್ರೈ ಆದಮೇಲೆ ನಾವು ಸಣ್ಣಗೆ ಕಟ್ ಮಾಡಿರೋಂಥ ಟೊಮೊಟೊನ ಹಾಕ್ಕೋಬೇಕು. ಅಂದರೆ ನೀವು ರುಬ್ಬೋದಕ್ಕೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಹಿಂಗೆ ಒಗ್ಗರಣೆಗೂ ಹಾಕ್ಕೋಬೋದು. ಬಟ್ಟು ಟೊಮೊಟೊ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ, ಇಲ್ಲ ರುಬ್ಬಿದ್ರೂ ಅದೇ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಬೇಳೆ ಬೇಯಿಸಿದ್ದೀವಲ್ವ, ಸಾಕು, ಬೇಳೆದೇ ಗಟ್ಟಿ ಬಂದುಬಿಡುತ್ತೆ ಸಾಂಬಾರು. ಇನ್ನು ಟೊಮೊಟೊ ಬೇರೆ ರುಬ್ಬೋದು ಬೇಡ ಅಂತ ನಾನು ಹಾಗೆಯೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಎಲ್ಲ ಫ್ರೈ ಆಗ್ತಾ ಇರಲಿ ಅಂತ ಗ್ಯಾಸನ್ನು ಕಡಿಮೆ ಮಾಡಿಬಿಟ್ಟು ನಾನು ಇಲ್ಲಿ ಒಂದು ಜಾರ್ ತೊಗೊಂಡು ಹುರಿದಿಟ್ಟಿರೋ ಅಂಥ ಮಸಾಲೆ ಪದಾರ್ಥಗಳು ಎಲ್ಲ ಹಾಕ್ಕೊಂಡೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹುರಿದಿದ್ನಲ್ಲ ಅದನ್ನು ಹಾಕ್ಕೊಂಡು ಈಗ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಫಸ್ಟಿಗೆ ನೀರು ಹಾಕಂದಂಗೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು, ಆಮೇಲೆ ನಾವು ನೀರು ಹಾಕ್ಕೋಬೇಕು. ಏಕೆಂದರೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನೀರು ಹಾಕಿದ ತಕ್ಷಣ ಪೇಸ್ಟ್ ಆಗೋಲ್ಲ. ಫಸ್ಟಿಗೆ ನಾವು ಚೆನ್ನಾಗಿ ಪುಡಿ ಮಾಡಿ ಆಮೇಲೆ ಪೇಸ್ಟ್ ಮಾಡಿಕೊಂಡ್ರೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆವಾಗ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಇವಾಗ ನೋಡಿ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿದ್ನಲ್ಲ, ಅದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಏಕೆಂದರೆ ನಾವು ಮಸಾಲೆದು ಇದ್ದೇ ಇರುತ್ತೆ ಫ್ಲೇವರು, ಅದು ಸ್ವಲ್ಪ ಫ್ಲೇವರ್ ಹೋಗಬೇಕು. ಹಾಕ್ತಾನೆ ಪುಡಿ ಮಾಡಿರ್ತೀವಲ್ವ, ಅದು ಸ್ವಲ್ಪ ಫ್ಲೇವರ್ ಸ್ವಲ್ಪ ಕ್ಲೀನಾಗಿ ಹೋಗಬೇಕು, ಹಸಿ ವಾಸನೆ ಥರ ಇದ್ದರೆ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಳ್ಳೋಕ್ಕೆ ಬಿಡೋಣ. ಇವಾಗ ನೋಡಿ ಬೇಳೆ ಬೇಯೋಕೆ ಇಟ್ಟಿದ್ನಲ್ಲ, ಈಗ ಅದು ಚೆನ್ನಾಗಿ ಬೆಂದಿದೆ. ಬಟ್ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲ ಅಂದರೆ ಹಾಗೇ ಹಾಕ್ಕೋಬೋದು. ನೆನೆಸಿಟ್ಟಿದ್ನಲ್ಲ, ಬೇಗನೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇನ್ನೂ ಒಂದು ಗ್ಯಾಸ್ಟಿಕ್ ಆಗಲ್ಲ, ಬೇಳೆನ ಚೆನ್ನಾಗಿ ಸ್ವಲ್ಪ ನೆನೆಸ್ಬಿಟ್ಟು ಬೇಯಿಸೋದ್ರಿಂದ ಗ್ಯಾಸ್ಟಿಕ್ಕು ಅಷ್ಟೊಂದು ಆಗಲ್ಲ. ಹಾಗಾಗಿ ನಾನು ಬೇಳೆ ಚೆನ್ನಾಗಿ ನೆನೆಸಿ ಬೇಯಿಸಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಇವಾಗ ನಾವು ಮಸಾಲೆಗೆ ಹಾಕಿ ಕುದಿಯಕ್ಕೆ ಬಿಟ್ಟಿದ್ವಲ್ಲ, ಅದಕ್ಕೆ ನಾವು ಬೇಳೆನ ಬೇಯಿಸಿರೋದನ್ನ ಅದರೊಳಗಡೆ ಹಾಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಎಷ್ಟು ಮಾಡ್ತಾಯಿದ್ದೀವಿ ಕ್ವಾಂಟಿಟಿ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಮತ್ತು ಹುಣ್ಸೆಹಣ್ಣು ರಸನೂ ಅಷ್ಟೇ ನೋಡಿಕೊಂಡು ಹಾಕ್ಕೋಬೇಕು. ತುಂಬ ಆದರೆ ಹುಳಿ ಆಗಿಬಿಡುತ್ತೆ, ಸ್ವಲ್ಪ ಕಡಿಮೆ ಆದ್ರೂ ಚೆನ್ನಾಗಿರಲ್ಲ. ಬೆಲ್ಲನೂ ಅಷ್ಟೇ, ಅವೆರಡೂ ಕರೆಕ್ಟಾಗಿ ಹಾಕ್ಕೊಂಡ್ರೆ ಟೇಸ್ಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ನನ್ನ ಮನೇಲಿ ಯಾವಾಗಲೂ ಮಾಡೋದ್ರಿಂದ ನಾನು ಅಂದಾಜಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಇಡ್ಲಿ ಸಾಂಬಾರು ಒಂದು ಮೀಡಿಯಮಲ್ಲಿ ಇರಬೇಕು. ಅಂದರೆ ಬೇಳೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಸ್ವಲ್ಪ ಗಟ್ಟಿನೇ ಇದೆ. ನಮ್ಗೆ ಹಿಂಗೆ ಇರಬೇಕು, ತೀರಾ ತೆಳುವಿದ್ರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿಲಿ ಇಷ್ಟು ಗಟ್ಟಿಲಿ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಹೋಟೆಲ್ ಥರನೇ ಟೇಸ್ಟು ಇದೆ, ಮತ್ತು ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತಿದೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಸಾಂಬಾರು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.